ನಮಸ್ಕಾರ ಆತ್ಮೇರೆ. ನಾನು ಚಂದ್ರಕಾಂತ್ ಇನಾಮದಾರ್. ಈ ಒಂದು ವಿಡಿಯೋಗಳು ತಮಗೆ ಸಾಮಾನ್ಯ ವಿಜ್ಞಾನ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಹಲವಾರು ಮುಖ್ಯವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಿ. ನಾನು ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆದ್ಮೇಲೆ ಮೊದಲನೇ ಪ್ರಶ್ನೆ ನೋಡ್ರಿ, TMC ಮತ್ತು ಕ್ಯೂಸೆಕ್ ಅಂದ್ರೇನು? ಇವೆರಡು ಮೊದಲಿಗೆ ಹೇಳ್ಬಿಡ್ತೀನಿ. ನೀರಿನ ಒಂದು ಹರಿಯುವ ನೀರು ಅಥವಾ ನೀರಿನ ಸಂಗ್ರಹಣೆಯನ್ನು ಪ್ರತಿನಿಧಿಸಲಿಕ್ಕೆ ಬಳಸ್ತಕ್ಕಂಥ ಮಾನಗಳು TMC ಮತ್ತು ಕ್ಯೂಸೆಕ್. ಈಗ ನೋಡ್ರಿ, ಮಹಾನದಿ ಒಂದು ಮಹದಾಯಿ ನೀರೇನಿದೆ ನಮಗೆ, ಆ ಮಹದಾಯಿ ನೀರಿನ ಒಂದು ಹೋರಾಟ, ಕಾವೇರಿ ನೀರಿಂದು, ಕೃಷ್ಣಾ ನದಿ ನೀರಿಂದು, ಏನಿದು ಇಷ್ಟು TMC ನೀರು ಬರಬೇಕು, ಅಷ್ಟು TMC ನೀರು ಬರಬೇಕು, ಅಷ್ಟು ಕ್ಯೂಸೆಕ್ ನೀರು ಬಿಡ್ರಿ, ಇಷ್ಟು ಕ್ಯೂಸೆಕ್ ನೀರು ಬಿಡ್ರಿ ಅಂತೆಲ್ಲ ಹೇಳ್ತಾರೆ. ಹಾಗಂದ್ರೆ ಏನಪ್ಪ ಅನ್ನೋದು ಗೊತ್ತಾಗಬೇಕಲ್ಲ. ನೋಡ್ರಿ, ಅದಕ್ಕೆ TMC ಅಂದ್ರೆ ಏನಪ್ಪ ಅಂತಂದರೆ 1,000 ಮಿಲಿಯನ್ ಕ್ಯೂಬಿಕ್ ಅಡಿಗಳು ಅಥವಾ 1 ಬಿಲಿಯನ್ ಘನ ಅಡಿಗಳು ಅಂತ ಅರ್ಥ ಒಂದು TMC ಅಂತಂದರೆ. ಇದನ್ನು ಮೊದಲೇ ಹೇಳಿದ್ದೀನಿ ನಾನು. TMC ಕ್ಯೂಸೆಕ್ ಇವುಗಳನ್ನು ನೀರಿನ ಹರಿಯುವ ನೀರು ಅಥವಾ ನೀರಿನ ಒಂದು ಸಂಗ್ರಹಣೆ ಪ್ರತಿನಿಧಿಸಲಿಕ್ಕೆ ಬಳಸ್ತಕ್ಕಂಥ ಮಾನಗಳಿವು. ಒಂದು TMC ಅಡಿ ಅಂದ್ರೆ ಏನಪ್ಪ ಅಂತಂತಂದರೆ, ಒಂದು TMC ಅಡಿ ಅಂತಂದರೆ ಎಷ್ಟು ಲೀಟರ್ ಅಂತ ಲೆಕ್ಕ ಹಾಕಿದ್ರೆ 28,31,48,46,592 ಲೀಟರ್ಗಳಂದರೆ ಒಂದು TMC ಅಡಿ ಅಂದಂಗೆ. 28,31,48,46,592 ಲೀಟರ್ ಅಂತಂದ್ರೆ ಒಂದು TMC ಅಡಿ ಅಂಥೇಳಿ ಅರ್ಥ. ನೋಡಿ ಆದ್ಮೇಲೆ ಈ ರೀತಿಯ ಒಂದು ಆಧಾರದ ಮೇಲೆ ನಾವೇನು ಮಾಡ್ತೀವಪ್ಪ ಅಂತಂತಂದ್ರೆ TMCಯನ್ನು ಅಳಿತೀವಿ. ಇನ್ನು ಕ್ಯೂಸೆಕ್ ಅಂದ್ರೆ ಕ್ಯೂಬಿಕ್ ಪರ್ ಸೆಕೆಂಡ್ ಅಂದರೆ ಒಂದು ಸೆಕೆಂಡಿಗೆ ಘನ ಅಡಿ ನೀರಿನ ಒಂದು ಹರಿಯುವಿಕೆ. ಒಂದು ಕ್ಯೂಸೆಕ್ ನೀರು ಹರಿದಿದೆ ಅಂತ ಅರ್ಥ. ಅಂದ್ರೆ ಒಂದು ಸೆಕೆಂಡಿಗೆ ಘನ ಅಡಿ ನೀರು ಹರಿಯುವುದನ್ನು ಒಂದು ಕ್ಯೂಸೆಕ್ ನೀರು ಅಂತ ಹೇಳ್ತೀವಿ ನಾವು. ಒಂದು ಕ್ಯೂಸೆಕ್ ಅಂತಂದ್ರೆ ಸೆಕೆಂಡಿಗೆ 28,317 ಲೀಟರ್ ಹರಿಯುವುದಕ್ಕೆ ಸಮ. 28,317 ಲೀಟರ್ ಒಂದು ಸೆಕೆಂಡಿಗೆ ನೀರು ಹರಿತದೆ. ಅದನ್ನು ನಾವೇನಂತ ಹೇಳ್ತೀವಿ ಅಂತಂದ್ರೆ ಒಂದು ಕ್ಯೂಸೆಕ್ ಅಂತಂತ ಹೇಳ್ತೀವಿ. ಗೊತ್ತಾಯ್ತಾ? TMC ಅಂದ್ರೆ ಗೊತ್ತಾಯ್ತಾ? 28,68,48,46,592 ಲೀಟರ್ ಅಂದ್ರೆ ಒಂದು ಕ್ಯೂಸೆಕ್, ಒಂದು TMC ಅಡಿ ಅಂತ ಅರ್ಥ. ಕ್ಯೂಸೆಕ್ ಅಂದ್ರೆ ಪ್ರತಿ ಸೆಕೆಂಡಿಗೆ 28,317 ಲೀಟರ್ ಹರಿಯುವುದಕ್ಕೆ ಸಮ. ಇಷ್ಟು ನೀರು ಹರಿಯುವುದಕ್ಕೆ ಕ್ಯೂಸೆಕ್ ಅಂತೀವಿ. TMC ಅಂದ್ರೆ ನೀರನ್ನು ಸಂಗ್ರಹಿಸಿ ಇಡ್ತೀವಲ್ಲ, ಅಥವಾ ನೀರಿನ ಒಂದು ಹರಿಯುವ ಒಂದು ನೀರಿನ ಒಂದು ಪ್ರಮಾಣ. ಇಷ್ಟು TMC ನೀರು, ಇಷ್ಟು TMC ನೀರಿನ ಸಂಗ್ರಹಣೆ, ಇಷ್ಟು ಕ್ಯೂಸೆಕ್ ನೀರನ್ನು ಹರಿಲಿಕ್ಕೆ ಬಿಟ್ಟಿದ್ದೇವೆ, ಇಷ್ಟು ಕ್ಯೂಸೆಕ್ ನೀರಿನ ಸಂಗ್ರಹಣೆ. ಈ ರೀತಿಯಾದ ಹಲವಾರು ವಿಚಾರಗಳು ನೀರಿನ ಸಂಗ್ರಹಣೆ ಮತ್ತು ನೀರಿನ ಒಂದು ಹರಿಯುವಿಕೆ ಬಗ್ಗೆ ಈ ಒಂದು TMC ಕ್ಯೂಸೆಕ್ ಅಂತಕ್ಕಂಥ ಮಾನಗಳು ಇಲ್ಲಿ ನಾವಿಲ್ಲಿ ಪ್ರತಿನಿಧಿಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ, ಬೈಕ್ ಲೈಟ್ಗಳನ್ನು ವಿದ್ಯುತ್ ಕ್ಷೇತ್ರದಲ್ಲಿ ಯಾಕೆ ಬಳಸ್ತಾರೆ, ಬಳಸುವ ಉದ್ದೇಶ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಬೈಕ್ ಲೈಟ್ ಅಂತಕ್ಕಂಥದ್ದು ಏನು ಅನ್ನೋದು ನಮ್ಮಲ್ಲೇ ತಿಳ್ಕೋಬೇಕು. ಬೈಕ್ ಲೈಟ್ ಅಂತಕ್ಕಂಥದ್ದು ಕೃತಕ ಪ್ಲಾಸ್ಟಿಕ್. ಇದೊಂದು ಕೃತಕ ಪ್ಲಾಸ್ಟಿಕ್. ಇದನ್ನು ವಿದ್ಯುತ್ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬಳಸಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇದು ವಿದ್ಯುತ್ ಅವಾಹಕ ಅಂದ್ರೆ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲಿಕ್ಕೆ ಬಿಡುವುದಿಲ್ಲವೋ ಅವುಗಳೆಲ್ಲವುಗಳು ಅವಾಹಕಗಳು. ಪ್ಲಾಸ್ಟಿಕ್ ಕೂಡ ವಿದ್ಯುತ್ ಅವಾಹಕ. ಈ ಒಂದು ಬೈಕ್ ಲೈಟ್ ಅಂತಕ್ಕಂಥದ್ದು ಇದೊಂದು ಕೃತಕ ಪ್ಲಾಸ್ಟಿಕ್. ಇದನ್ನು ತಯಾರಿಸ್ತಾರೆ. ಇದನ್ನ ಎದಕ್ಕೆ ಬಳಸ್ತಾರೆ ಅಂದರೆ, ಇದೊಂದು ವಿದ್ಯುತ್ ಕ್ಷೇತ್ರದಲ್ಲಿ ಎದಕ್ಕೆ ಬಳಸ್ತಾರೆ ಅಂದರೆ, ಇದು ವಿದ್ಯುತ್ ಅವಾಹಕವಾಗಿದೆ. ಇದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುವುದಿಲ್ಲ. ವಿದ್ಯುತ್ ಉಪಕರಣಗಳಲ್ಲಿ ಈ ಒಂದು ಬೈಕ್ ಲೈಟ್ಗಳನ್ನು ಇನ್ಸುಲೇಟರ್ ಆಗಿ ಬಳಸ್ತಾ ಇದ್ದಾರೆ. ಎದಕ್ಕೆ ಬಳಸ್ತಾರೆ ಅಂದರೆ, ಇದೊಂದು ವಿದ್ಯುತ್ ಅವಾಹಕ ಅನ್ನೋದು ನಮ್ಗೆ ತಿಳಿದಂಥ ವಿಷಯ. ಇನ್ನು 2G 3G 4G ಅಂದ್ರೆ ಏನು? ಇವತ್ತಿನ ಒಂದು ಇಂಟರ್ನೆಟ್ ಜಗತ್ತವಾಗಿ ಇದೊಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್. 2G 3G 4G 5G 10G ಏನು ಬೇಕದು? ಏನಿದು GG 2G 3G ಅಂದ್ರೆ ಏನು? 2G ಅಂದರೆ ಸೆಕೆಂಡ್ ಜನ್ರೇಷನು, 3G ಅಂದರೆ ಥರ್ಡ್ ಜನ್ರೇಷನು, 4G ಅಂದರೆ ಫೋರ್ತ್ ಜನ್ರೇಷನು ಅಂತ. ವಿಶೇಷವಾಗಿ ಅಂದ್ರೆ 4ನೇ ಪೀಳಿಗೆ 4th ಜನರೇಷನ್, 2ನೇ ಪೀಳಿಗೆ 2nd ಜನರೇಷನ್, 3ನೇ ಪೀಳಿಗೆ 3rd ಜನರೇಷನ್ ಅಂದರೆ 2G 3G 4G. G ಅಂದರೆ ಜನ್ರೇಷನ್ ಅಂತ ಹೇಳರ್ಥ. ಮೊಬೈಲ್ ದೂರಸಂಪರ್ಕ ತಂತ್ರಜ್ಞಾನ ಏನಿದೆ ಇವುಗಳು G ಆಧಾರದ ಮೇಲೆ ನಾವು ಅಳಿತಾ ಹೋಗ್ತೀವಿ. ಇವತ್ತಿನ ಮುಂದುವರೆದ ಭಾಗ 4G ಬಗ್ಗೆ ನಾವು ಹೇಳ್ತೀವಿ. 5G ಇಂಟ್ರೊಡ್ಯೂಸ್ ಆಗ್ತಾ ಇದೆ, ನೋಡುವ ಅದಾದಮೇಲೆ. ಬಟ್ ಈಗ 4G ಬಗ್ಗೆ ನಾವು ಹೇಳ್ತೇನೆ. 4G ಅಂತಕ್ಕಂಥದ್ದು ಇದು ಒಂದು ಏನಪ್ಪ ಅಂತಂದ್ರೆ ಮೊಬೈಲ್ ದೂರಸಂಪರ್ಕ ತಂತ್ರಜ್ಞಾನದ ಒಂದು 4ನೇ ಪೀಳಿಗೆ ಅಂತಂದ್ರೆ 4G ಆಗಿದೆ. ಓಕೆ. ಇನ್ನು
ಪ್ರಸ್ತುತವಾಗಿರ್ತಕ್ಕಂಥ 4G ಬಗ್ಗೆ ಗಮನಿಸೋದಾದರೆ ಇದು 2G ಮತ್ತು 3G ನೆಟ್ವರ್ಕ್ಗಿಂತ ಸರಿಸುಮಾರು 10 ಪಟ್ಟು ಹೆಚ್ಚು ವೇಗವನ್ನು ಹೊಂದಿದೆ. ನೋಡ್ರಿ, 2G ನೆಟ್ವರ್ಕ್ ಒಂದು ಲೆವೆಲ್ ಇತ್ತು, ಅದಕ್ಕಿಂತ ವೇಗವಾಗಿರೋದು 3Gಗಿಂತ ವೇಗವಾಗಿರೋದು 4G. ಈಗ ಇವುಗಳ ವೇಗ ಕಂಪೇರ್ ಮಾಡಿದರೆ 10 ಪಟ್ಟು ಹೆಚ್ಚು ವೇಗ ಯಾವುದಿದೆಪ್ಪ ಅಂದ್ರೆ 4G ಇದೆ. ಸರಿಸುಮಾರು ನೋಡ್ರಿ 600 ಮೆಗಾಬೈಟ್ ಅಂದರೆ 600 MB ಅಷ್ಟು ಒಂದು ಸಿನಿಮಾವನ್ನು 2 ನಿಮಿಷದಲ್ಲಿ ಡೌನ್ಲೋಡ್ ಮಾಡೋ ತಾಕತ್ತು 4Gಗಿದೆ. 2 ನಿಮಿಷದಲ್ಲಿ ಡೌನ್ಲೋಡ್ ಮಾಡೋದು ಅಂದರೆ ಎಷ್ಟು ವೇಗ ಇದೆ. 2Gಯಲ್ಲಿ ನಾವು ಎಷ್ಟೋ ತಾಸುಗಟ್ಟಲೆ ಕುಂದಿರ್ಬೇಕು, 3Gಯಲ್ಲಿ ಎಷ್ಟೋ ನಿಮಿಷಗಟ್ಟಲೆ ಕುಂದಿರ್ಬೇಕು. 4Gಯಲ್ಲಿ ಕೇವಲ 2 ನಿಮಿಷಗಳು, 2 ನಿಮಿಷದಲ್ಲಿ 600 MB ಅಷ್ಟು ಡಾಟಾವನ್ನು ನಾವು ಸಿನಿಮಾವನ್ನು ಅತ್ಯಂತ ಈಸಿಯಾಗಿ ಡೌನ್ಲೋಡ್ ಮಾಡಬಹುದು. ಅಂದರೆ ಅಂಥ ಒಂದು ವೇಗ 4G ಒಳಗದೆ. 2G ಅಂದ್ರೆ ಗೊತ್ತಾಯ್ತಲ್ಲ, 3G ಅಂದ್ರೆ ಗೊತ್ತಾಯ್ತಲ್ಲ, 4G ಗೊತ್ತಾಯ್ತು. ಏನು ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಫೋರ್ತ್ ಜನ್ರೇಷನ್ ಅಂತೇಳಿ. ಇನ್ನು ಹಸಿರು ಮನೆ ಪರಿಣಾಮ ಏನಿದು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ನಾವು ನೋಡ್ತಾ ಬಂದರೆ, ಜಾಗತಿಕ ತಾಪಮಾನ ಏರಿಕೆ ಆಗಲಿಕ್ಕೆ ಈ ಹಸಿರು ಮನೆ ಪರಿಣಾಮ ಅತ್ಯಂತ ಪ್ರಮುಖ ಕಾರಣ ಅಂತ ಹೇಳ್ತೀವಿ. ಏನಪ್ಪ ಹಸಿರು ಮನೆ ಪರಿಣಾಮ ಅಂತಂತಂದರೆ, ಈ ಒಂದು ಪರಿಣಾಮ ಅಂತಂದರೆ ಇದರಲ್ಲಿ ಇರ್ತಕ್ಕಂಥ ಕೆಲವು ಅನಿಲಗಳೇನಿದಾವೆ, ನಮ್ಮ ಒಂದು ಭೂಮಂಡಲದಲ್ಲಿರ್ತಕ್ಕಂಥ ಅವುಗಳ ಅನಿಲದ ಆಧಾರದ ಮೇಲೆ ಏನಾಗ್ತದೆ ಅಂದ್ರೆ ಜಾಗತಿಕ ತಾಪಮಾನ ಏರ್ತಾವೆ. ಹಂಗಾರೆ ಆ ತಾಪಮಾನ ಏರ್ತಕ್ಕಂಥ ಅನಿಲಗಳು ಯಾವುವು ಅಂತಂತಂದ್ರೆ ಇಂಗಾಲ್ ಡೈಆಕ್ಸೈಡು, ಮೀಥೇನು, ನೈಟ್ರಸ್ ಆಕ್ಸೈಡು, ಆಮೇಲೆ ಓಝೋನು. ನೈಟ್ರಸ್ ಆಕ್ಸೈಡ್ಗೆ ನಗಿಸುವ ಅನಿಲ ಅಂತ ಕೂಡ ಅಂತಾರೆ, ಗೊತ್ತಾಯ್ತಾ. ಈ ಒಂದು ನೀರಾವಿ, ಓಝೋನು, ನೈಟ್ರಸ್ ಆಕ್ಸೈಡು, ಇಂಗಾಲ್ ಡೈಆಕ್ಸೈಡು, ಮೀಥೇನ್ ಎಲ್ಲ ಅನಿಲಗಳ ಆಧಾರದ ಮೇಲೆ ಏನಾಗ್ತದಪ್ಪ ಅಂದರೆ ಇವುಗಳು ಯಾವ ರೀತಿ ಹೆಚ್ಚಿಗೆ ನಾವು ಬಳಸ್ತಾ ಹೋಗ್ತೇವೆ, ಆ ಬಳಸುವ ಆಧಾರದ ಮೇಲೆ ಜಾಗತಿಕ ತಾಪಮಾನ ಕೂಡ ಏರಿಕೆ ಆಗ್ತಾ ಹೋಗ್ತದೆ. ಇವೆಲ್ಲ ಹಸಿರು ಮನೆ ಒಂದು ಪರಿಣಾಮಗಳು ಅಂತ ಕರಿತೇವೆ. ಹಸಿರು ಮನೆ ಅನಿಲಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಕೈಗಾರಿಕೆಯಿಂದ ಬಂದಿರತಕ್ಕಂಥ ಕಾರ್ಬನ್ ಡೈಆಕ್ಸೈಡು, ವಾಹನದಿಂದ ಬಂದಿರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್, ಇವೆಲ್ಲವುಗಳಿಂದ ಹಸಿರು ಮನೆ ಪರಿಣಾಮ ಅಂತಕ್ಕಂಥದ್ದು ಉಂಟಾಗ್ತದೆ ಅನ್ನುವ ವಿಷಯ ಇಲ್ಲಿ ನಮಗೆ ತಿಳಿದಿರ್ತಕ್ಕಂಥದ್ದು. ಆದ್ಮೇಲೆ ಇವತ್ತಿನ ಕ್ಲಾಸ್ನಲ್ಲಿ ನಾವು 4 ಮುಖ್ಯವಾದ ಪ್ರಶ್ನೆಗಳು ವಿಶೇಷವಾಗಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೊಂದಿಷ್ಟು ವಿಚಾರವನ್ನು ತೆಗೆದುಕೊಂಡು ಬರ್ತೇನೆ. ಅದಕ್ಕೆಲ್ಲ ತಾವೆಲ್ಲ ಏನು ಮಾಡಬೇಕು, ನನ್ನೊಂದು ಕನೆಕ್ಟ್ ಇರಬೇಕು. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಕ್ಲಾಸ್ನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.